ಹೇಳಿದ್ರು. ಕಳ್ತನ ಮಾಡ್ಬೇಡ, ಕೊಲೆ ಮಾಡ್ಬೇಡ, ಸುಳ್ಳು ಹೇಳ್ಬೇಡ ಅಂತ ಬಸವಣ್ಣನವ್ರು ಹೇಳಿದ್ರು. ಆಸೆ ಪಡಕ್ ಹೋಗ್ಬೇಡ, ಆಸೆಯೇ ದುಃಖಕ್ಕೆ ಮೂಲ ಅಂತ ಭಗವಾನ್ ಬುದ್ಧ ಹೇಳಿದ್ರು. ಆದ್ರೆ ಇವತ್ತು ಏನಾಗಿದೆ? ಒಂದು ಕೆನ್ನೆ ಹೊಡೆದ್ರೆ ಒಂದು ಕೈ ಕತ್ತರಿಸು ಅಂತ ಗಾಂಧೀಜಿ ಅವರ ತತ್ವನೇ ಬದಲಾಯಿಸಿದ್ದಾರೆ. ಕಳ್ತನ ಮತನವ್ರ ವಚನನ ನಮ್ ಜನ ಮರ್ತೋಗ್ಬಿಟ್ಟಿದ್ದಾರೆ. ಎಷ್ಟೇ ಇದ್ರೂ ಇನ್ನೂ ಬೇಕು ಅಂತ ಆಸೆ ಪಡ್ತಾ ಇರೋದನ್ನ ಅನುಭವಿಸಕ್ಕಾಗದೆ ಕೊನೆಗೊಂದಿನ ಸಾಯುವಾಗ ಮಾತ್ರ ಬದುಕನ್ನ ನೆನಪು ಮಾಡ್ಕೋತಾರೆ. ಸಂತೋಷವಾಗಿರ್ಬೋದು. ಇದು ಈಗಿನ ಪ್ರಪಂಚ. ಆದ್ರಿಂದ ಮಕ್ಕಳೇ, ನೀವೆಲ್ಲರೂ ಈ ದೇಶದ ಬೆನ್ನೆಲುಬಾಗಿ ಹುತಾತ್ಮರಾಗಿರೋ ಮಹಾತ್ಮರ ತರ ನೀವಾಗಬೇಕು, ಅವ್ರ ತರ ನೀವು ಬಾಳ್ಬೇಕು ಅನ್ನೋದು ನಮ್ಮ ಆಸೆ. ಹಾಗಂತ ಹೇಳಿ ನನ್ ಮಾತನ್ನ ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಏನ್ ಗೊತ್ತಂತ ನಾನು ನಿನಗೆ ಬುದ್ಧಿವಾದ ಹೇಳಿದೆ. ಆದ್ರೆ ನಾನೇ ಬದುಕಲಿಲ್ಲ. ನಾನು ಇವತ್ತು ನಿನ್ ಜೊತೆ ಬದುಕ್ತೀನಿ ಬಾ ಅಂದ್ರೆ ಅವಳು ಬರ್ತಾಳ. ಬಾಳಂತೂ ಕೊಡಕ್ಕಾಗ್ಲಿಲ್ಲ. ಅಟ್ಲೀಸ್ಟ್ ಅವಳಾದ್ರೂ ನೆಮ್ಮದಿಯಾಗಿರ್ಲಿ. ನಾನು ಈ ಕೆಟ್ಟ ಪ್ರಪಂಚಕ್ಕೆ ಬಂದು ಕೆಟ್ಟ ಕೆರ ಹಿಡಿದು ಹೋಗಿದ್ದೀನಿ. ಬೇಡ, ನಾನು ಅವಳು ಸರಿಯಾದವನಲ್ಲ. ಅವಳು ಸುಖವಾಗಿರ್ಲಿ. ಇವನ್ ಸರಿ ಹೋದ್ನಾ? ನೀನ್ ಅನ್ಕೊಂಡಿದ್ದನ್ನ ಸಾಧಿಸಿದೀಯ. ಈಗ್ಲಾದ್ರೂ ಮದುವೆ ಆಗ್ಬಾರ್ದೇನಮ್ಮ. ಒಳ್ಳೆ ಹುಡುಗನ್ ನೋಡ್ತೀನಿ. ಬೆಳ್ಳಿ ಥರನಾ? ಯಾಕಣ್ಣ ಶಾಕ್ ಆದೆ? ಬೆಳ್ಳಿ ರೀತಿ ಯಾವ ಹುಡುಗ ಸಿಗ್ತಾನೆ ಅಂತಾನ? ಬೆಳ್ಳಿ 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 ಯಾವತ್ತೋ ಸತ್ತೋದ. ಸತ್ತೋಗಿರೋನ್ನ ಮತ್ತೆ ಯಾಕೆ ನೆನಪಿಸ್ಕೊತಾ ಇದೀಯಾ? ಬದುಕಿದಾನಲ್ಲ ಅದಕ್ಕೆ. ಇಂಟೆಲಿಜೆನ್ಸ್ ರಿಪೋರ್ಟ್ ಏನು ಅಂತ ಈಗ ನಿನಗಿಂತ ಚೆನ್ನಾಗಿ ನನಗ್ ಗೊತ್ತು. ಬೆಳ್ಳಿ ಬದುಕಿದಾನಣ್ಣ, ಅದು ನನಗ್ ಗೊತ್ತು. ಆದ್ರೆ ಅವನು ಎಲ್ಲಿದ್ದಾನೆ ಅಂತ ನಿನಗ್ ಮಾತ್ರ ಗೊತ್ತು. ಅಣ್ಣ, ನಾವ್ ಒಂದ್ಸಲಿ ಬೆಳ್ಳಿ ನೋಡ್ಬೇಕು. ತೋರಿಸ್ತೀಯಾ ಪ್ಲೀಸ್ ಅಣ್ಣ? ತೋರ್ಸಿದ್ರೆ ಮದುವೆ ಆಗ್ತೀಯಾ? ಬೆಳ್ಳಿನಲ್ಲ, ಬೇರೆ ಹುಡುಗನ. ಅವನ್ ಬದುಕಿದಾನೆ, ಆದ್ರೆ ಇನ್ನು ಮುಂದೆ ಬದುಕಲ್ಲ. ನಾನ್ ನಿನಗೆ ಬೆಳ್ಳಿನ ತೋರಿಸ್ತೀನಿ. ಜಸ್ಟ್ ವೇಟ್ ಫಾರ್ 3 days. ನೀನು ಬೆಳ್ಳಿನ ನೋಡಿದ್ಮೇಲೆ ಬೇರೆಯವನ್ನ ಮದುವೆ ಆದ್ರೆ ಅವನು ಬದುಕ್ತಾನೆ. ನೀನ್ ಅವನೇ ಬೇಕು ಅಂತಂದ್ರೆ ಅವನು ಸಾಯ್ತಾನೆ. ಬದುಕಿಸ್ತೀಯ ಇಲ್ಲ ಸಾಯಿಸ್ತೀಯ?